ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಧೀಮಂತ ದಿಗ್ಗಜರಿಗೆಲ್ಲರಿಗೂ ನನ್ನ ನಮನಗಳು. ಸ್ವಾತಂತ್ರ್ಯ ಉತ್ಸವ ಎಂದು ತೊದಲು ನುಡಿಯಲ್ಲಿ ಪ್ರಾರಂಭಿಸಿದ ಸ್ವಾತಂತ್ರ್ಯೋತ್ಸವ ಇಂದು ಶಿಕ್ಷಣ, ರಸ್ತೆ, ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಡೆದು ಇಂದು ಜಗತ್ತೇ ತಿರುಗಿ ನೋಡುವಂತೆ ಗುರುತು ಪಡೆಯುತ್ತಿದೆ. ಇಂತಹ ಸ್ವಾತಂತ್ರ್ಯಕ್ಕಾಗಿ ಕನ್ನಡ ನಾಡಿನಿಂದ ಕೇವಲ ತನ್ನ ಅಕ್ಷರಗಳ ಮೂಲಕವೇ ಛಾಪು ಮೂಡಿಸಿದ ಮಲೆನಾಡಿನ ಮಣ್ಣಿನ ಮಗ ರಾಷ್ಟ್ರಕವಿ ಕುವೆಂಪುರವರ ಸ್ವಾತಂತ್ರ್ಯ ಕಿಚ್ಚನ್ನೇಳಿಸುವ ಒಂದು ಪದ್ಯವನ್ನು ಇಂದು ಕೇಳೋಣ. ಬೀಳಲಿ ಮೈ ನೆತ್ತರುಕಾರಿ ಪದ್ಯ. ಬೀಳಲಿ ಮೈ ನೆತ್ತರುಕಾರಿ, ಹೋದರೆ ಹೋಗಲಿ ಜೀವಹಾರಿ, ನಾಡಿನ ಮುಕ್ತಿಯು ನನ್ನೀ ಗುರಿ. ಬಡಿದು ಬಿಡಿರೆನ್ನ ತಲೆಯಂ, ಮುರಿದು ಹಾಕಿರೆನ್ನ ಮೈಯಂ, ಕತ್ತರಿಸಿ ನನ್ನೀ ಕರಗಳಂ, ಸುಟ್ಟು ಬೂದಿಯಂ ಮಾಡಿರೆನ್ನ ಆದೊಡೆಂ. ಬೀಳಲಿ ಮೈ ನೆತ್ತರುಕಾರಿ, ಹೋದರೆ ಹೋಗಲಿ ಜೀವಹಾರಿ, ನಾಡಿನ ಮುಕ್ತಿಯು ನನ್ನೀ ಗುರಿ. ಜೈಲಿನ ಕತ್ತಲೆಗೆ ನನ್ನ ತಳ್ಳಿರೆ, ಸರಪಳಿಯಿಂದೆನ್ನ ಬಿಗಿದು ಕಟ್ಟಿರೆ, ಹಸಿವು ತೃಷೆಗಳಿಂದ ಕೊಂದು ಹಾಕಿರೆ, ನನ್ನ ಧ್ವನಿಯನೆಂದು ಅಡಗಿಸಲಾರಿರಿ. ಬೀಳಲಿ ಮೈ ನೆತ್ತರುಕಾರಿ, ಹೋದರೆ ಹೋಗಲಿ ಜೀವಹಾರಿ, ನಾಡಿನ ಮುಕ್ತಿಯು ನನ್ನೀ ಗುರಿ. ಎದೆರೆನು ನಾ ನಿಮ್ಮ ತೋಪಿನ ಗುಂಡಿಗೆ, ಬೆದೆರೆನು ನಾ ನಿಮ್ಮ ಲಾಠಿಯ ಹೊಡೆತಕ್ಕೆ, ತಾಯ್ನೆಲದ ದಾಸ್ಯದ ಸಂಕೋಲೆ ಮುರಿಯಲು ಬಲಿದಾನವೇ ನನ್ನ ಕೊನೆಯ ಆಹುತಿ. ಬೀಳಲಿ ಮೈ ನೆತ್ತರುಕಾರಿ, ಹೋದರೆ ಹೋಗಲಿ ಜೀವಹಾರಿ, ನಾಡಿನ ಮುಕ್ತಿಯು ನನ್ನೀ ಗುರಿ. ಕುವೆಂಪು.